ಇವತ್ತು ಅಂದಾಜು 4 ಹಂತದಲ್ಲಿ ಚಾಲುಕ್ಯ ಎಕ್ಸ್ಪ್ರೆಸ್ನಲ್ಲಿ ಒಂದು ಮರ್ಡರ್ ಆಗಿತ್ತು. ಇದರಲ್ಲಿ ಒಬ್ಬ ಅಕ್ಯೂಸ್ ಅವನು ವಿದೌಟ್ ಟಿಕೆಟ್ ಅವನು ಟ್ರಾವೆಲಿಂಗ್ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಈ ಚಾಲುಕ್ಯ ಎಕ್ಸ್ಪ್ರೆಸ್ ಟಿ ಅವರು ಅಕ್ಯೂಸ್ ಹತ್ರ ಹೋಗಿದ್ದಾರೆ ಮತ್ತು ಕೇಳಿದರೆ ನಿಮ್ಮ ಟಿಕೆಟ್ ಎಲ್ಲಿ ಅಂತ, ಟಿಕೆಟ್ ತೋರಿಸಿ ಅಂತ. ಸೊ ಆವಾಗ ಇಬ್ಬರು ನಡುವೆ ಸ್ವಲ್ಪ ಜಗಳ ಆಗಿದೆ ಮತ್ತು ಆ ಜಗಳದಲ್ಲಿ ಅವನು ಆರೋಪಿ ಅವನು ಚಾಕು ತಗೊಂಡು ಅವನು ಟಿ ಮೇಲೆ ಸ್ವಲ್ಪ ಅಟ್ಯಾಕ್ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಅವರು ಸತ್ತವರು ಅವರು ಬಂದಿದ್ರೆ ಯಾಕೆ ನೀವು ಹಾಗೆ ಮಾಡಿದ್ರಿ ಅಂತ. ಆ ಟೈಮ್ದಲ್ಲಿ ಅವರು ಅಕ್ಯೂಸ್ ಅವನು ಸತ್ತವರು ಕೂಡ ಅಟ್ಯಾಕ್ ಮಾಡಿದರೆ ಮತ್ತು ಚಾಕುವಿಂದ ಇಲ್ಲಿ ಸ್ಟ್ಯಾಪ್ ಮಾಡಿದ್ದಾರೆ. ಇದು ಘಟನೆ ಅದು ಟ್ರೈನ್ದಲ್ಲಿ ಅದು ಆಗಿತ್ತು ಲೋಡಾ ಹತ್ರ. ಮತ್ತು ಲೋಡಾಯಿಂದ ಟ್ರೈನ್ ಇಲ್ಲಿ ಬಂದಿದೆ ಮತ್ತು ಇಲ್ಲಿ ಸ್ಟೇಷನ್ಗೆ ಈ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ರೆ ಇಲ್ಲಿ ಸ್ಟೇಷನ್ ಈ ಹಾಸ್ಪಿಟಲ್ದಲ್ಲಿ ಅದು ಬ್ರಾಡ್ ಡಿಕ್ಲೇರ್ ಡೆತ್ ಅಂತ ಡಾಕ್ಟರ್ ಹೇಳಿದ್ದಾರೆ. ಇದು ಮಾಸ್ ಮೇಲೆ ಆಗಿರುವಂಥದ್ದು 4-5 ಜನ ಮೇಲೆ ಒಂದೇ ಸರಿ ಅಟ್ಯಾಕ್ ಮಾಡಿದ್ರು. ಹಾಗೆ ಇಲ್ಲಿ ಟ್ರೈನಲ್ಲಿ ಹೌದು ಅಟ್ಯಾಕ್ ಮಾಡಿದ್ರು. ಎಷ್ಟು ಜನ ಇಂಜೂರ್ಡ್ ಇದ್ದಾರೆ? ಯಾರು ತೀರೋದವರು? ಈಗ ಒಬ್ಬರು ಅವರು ಈಗ ಯಾರು ತಿಳ್ಕೊಂಡಿದ್ರೆ ಅವರು ರೈಲ್ವೇದಲ್ಲಿ ಕ್ಲೀನರ್ ಇದ್ದಾರೆ. ಅವರು UP ಇಂದ ಅವ್ರ ಹೆಸರು ದೇಬಸಿಸ್ ಅಂತ ಇದ್ದಾರೆ. ಏಜ್ ಅವ್ರದ್ದು 21 ಇಯರ್ಸ್ ಇದ್ದಾರೆ. ಸೊ ಜೊತೆಗೆ ಟಿ ಕೂಡ ಸ್ವಲ್ಪ ಇಂಜರಿ ಆಗಿದೆ. ಅವ್ರ ಕಾಯಿ ಮೇಲೆ ಸ್ವಲ್ಪ ಸ್ಟ್ಯಾಪ್ ಓನ್ಸ್ ಆಗಿತ್ತು. ಅವ್ರ ಹೆಸರು ಅಶ್ರಫ್ ಅಂತ. ಮತ್ತು ಜೊತೆಗೆ ಏನು ಇಬ್ಬರು ಪ್ಯಾಸೆಂಜರ್ಸ್ ಕೂಡ ಸ್ವಲ್ಪ ಸಣ್ಣ ಇಂಜರಿ ಆಗಿತ್ತು. ಅದು ನಾವು ಏನು ವೆರಿಫೈ ಮಾಡ್ತಾ ಇದ್ದೀವಿ. 5 ಜನ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳ್ತಾರೆ. ಟೋಟಲ್ ಹಾಗೆ ಹೇಳ್ತಾ ಇದ್ರೆ ಈಗ ನಾವು ಸ್ವಲ್ಪ ಚೆಕ್ ಮಾಡಬೇಕು, ವೆರಿಫೈ ಮಾಡಬೇಕು. ಮಾರಕಾಸ್ತ್ರವನ್ನು ಹೆಂಗ್ ಬಿಟ್ರು ಅಂತ ಟ್ರೈನ್ ಮಾರಕಾಸ್ತ್ರ ಇಟ್ಕೊಂಡು ಆರೋಪಿ ಹೇಗೆ ಬಂದ ಅಂತ ಅದು ಕೂಡ ನಾವು ಏನು ಸ್ವಲ್ಪ ಡಿಟೇಲ್ ಚೆಕ್ ಮಾಡಬೇಕು. ಈಗ ನಮಗೆ ಏನು ಸುದ್ದಿ ಇದೆ, ಬಹುಶಃ ಅವನು ತಮಿಳ್ನಾಡುವಿಂದ ಬಂದಿದ್ದಾನೆ ಅಂತ. ಸರಿ, ಯಾರಾದರೂ ಸಸ್ಪೆಕ್ಟೆಡ್ ಏನಾದರೂ? ಒಬ್ಬ ಸಸ್ಪೆಕ್ಟ್ ಇದ್ದಾನೆ. ಅದು ಪ್ಯಾಸೆಂಜರ್ಸ್ ಜೊತೆಗೆ ಸ್ವಲ್ಪ ಮಾತಾಡಿದ್ವಿ. ಪ್ಯಾಸೆಂಜರ್ಸ್ ಏನು ಹೇಳ್ತಾ ಇದ್ರೆ ಬಹುಶಃ ಅವನು ಯಾವುದು ತಮಿಳ್ನಾಡು ಸ್ಟೇಷನಿಂದ ಒಂದು ಸ್ಟೇಷನಿಂದ ಅಲ್ಲಿಂದ ಅವನು ಟ್ರೈನ್ಗೆ ಬೋಟ್ ಮಾಡಿದ್ದಾನೆ ವಿದೌಟ್ ಟಿಕೆಟ್. ಅದು ಹೆಸರು ಇನ್ನೂ ವೆರಿಫೈ ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.